ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇಂದು ಗುರುಚರಿತ್ರೆಯಲ್ಲಿ ಬರುವ ಶ್ರೀ ರುದ್ರಾಕ್ಷಿ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೆಂಬ ಶಿಷ್ಯಶ್ರೇಷ್ಠನು ಸಿದ್ಧನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ಭಕ್ತಿಭಾವದಿಂದ ಕೈಮುಗಿದು ವಿನಂತಿಸಿದನು. ಸ್ವಾಮಿ ಸಿದ್ಧಮುನಿಯೇ, ಕಳೆದ ಅಧ್ಯಾಯದೊಳಗಿನ ಕಥೆಯನ್ನು ಸ್ಮರಿಸಲು ಪತಿಸಹಿತಳಾದ ಸುವಾಸಿನಿಯು ಸಂಗಮದಿಂದ ಗಾಣಗಾಪುರದೊಳಗಿನ ಮಠದಲ್ಲಿ ಶ್ರೀ ಗುರುಗಳೊಡನೆ ಬಂದಳು. ಗುರುಗಳ ಮಠಕ್ಕೆ ಬಂದ ಮೇಲೆ ಮುಂದೆ ವರ್ತಿಸಿದ ಕಥಾನಕವೇನು? ಪ್ರಭುವೇ, ವಿಸ್ತರಿಸಿ ಹೇಳುವುದಾಗಬೇಕು ಎಂದನು. ಸಿದ್ಧಯೋಗಿಯು, ಎಲೈ ಶಿಷ್ಯ ಶಿರೋಮಣಿಯೇ, ಕೇಳು. ಮರುದಿನ ಬೆಳಗಾಗಲು ಆ ತರುಣ ದಂಪತಿಗಳು ಗುರುಗಳ ಹತ್ತಿರ ಬಂದು ವಂದಿಸಿ ಕುಳಿತುಕೊಂಡರು. ಆಗ ಸತಿಯು ಗುರುನಾಥನನ್ನು ಕುರಿತು ಕೈಮುಗಿದು, ನಿನ್ನೆ ನಾನು ದುಃಖದಲ್ಲಿರುವಾಗ ಒಬ್ಬ ಮಹಾಪುರುಷನು ಬಂದು ನನಗೆ ಹಲವು ಧರ್ಮಗಳನ್ನು ನಿರೂಪಿಸಿದನು. 4 ರುದ್ರಾಕ್ಷಿಗಳನ್ನು ಕೊಡುತ್ತಾ ಪ್ರೇತದ ಕಿವಿಗಳಲ್ಲಿ ಕಟ್ಟಿ ದಹನ ಮಾಡಿರಿ ಎಂದು ನುಡಿದನು. ಅಲ್ಲದೆ ಮತ್ತು ಹೇಳಿದ್ದೇನೆಂದರೆ, ರುದ್ರಸೂಕ್ತವು ತೀರಾ ಮಹತ್ವದ್ದು. ಅದರಿಂದ ಬ್ರಾಹ್ಮಣ ವರ್ಗವು ಅಭಿಷೇಕ ಮಾಡುವರು. ಆ ಅಭಿಷೇಕದ ತೀರ್ಥವನ್ನು ತರಬೇಕು. ಆ ತೀರ್ಥವನ್ನು ಸದ್ಭಾವನೆಯಿಂದ ಪ್ರೇತದ ಮೇಲೆ ಚಿಮ್ಮಡಿಸಬೇಕು. ನಿನ್ನೆ ಅಂತ್ಯ ಸಮಯದಲ್ಲಿ ಶ್ರೀ ಗುರು ನೃಸಿಂಹ ಸರಸ್ವತಿ ಸ್ವಾಮಿಯ ದರ್ಶನವನ್ನು ಪಡಕೊಳ್ಳು. ಹೀಗೆಂದು ನಮಗೆ ಹೇಳಿ ಆ ಯತಿಯು ಹೊರಟು ಹೋದನು. ಆತನು ಕೊಟ್ಟ ರುದ್ರಾಕ್ಷಿಗಳು ಮಾತ್ರ ನನ್ನಲ್ಲಿಯೂ ಪತಿಯ ಕಿವಿಯಲ್ಲಿಯೂ ಉಳಿದಿವೆ ಎಂದಳು. ಅವಳ ಮಾತು ಕೇಳಿ ಶ್ರೀ ಗುರು ನಗುತ್ತಾ, ನಿನ್ನ ಭಕ್ತಿ ಕಂಡು ರುದ್ರಾಕ್ಷಿಗಳನ್ನು ಕೊಟ್ಟವನು ನಾನೇ. ರುದ್ರಾಕ್ಷಿಗಳ ಮಹಿಮೆ ಹೇಳಲು ಅನುಪಮವಾಗಿದೆ. ಆದಾಗ್ಯೂ ನಿನಗೆ ವಿಸ್ತರಿಸಿ ಹೇಳುವೆ, ಒಮ್ಮನದಿಂದ ಕೇಳು ಎಂದನು. ರುದ್ರಾಕ್ಷಿಗಳನ್ನು ಧರಿಸುವ ಮನುಷ್ಯನು ಉತ್ತಮನಾಗಿರಲಿ, ನೀಚನಾಗಿರಲಿ, ಭಕ್ತಿಯಿಂದಾಗಲಿ ಇಲ್ಲವೇ ಭಕ್ತಿರಹಿತವಾಗಿರಲಿ, ಹಾಗೆಯೇ ಧಾರಣೆ ಮಾಡಿದರೂ ಅವನು ಪಾಪಮುಕ್ತನಾಗುವನು. ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ದೊರಕುವ ಪುಣ್ಯಕ್ಕೆ ಮಿತಿಯಿಲ್ಲ. ಅದು ಅಗಣ್ಯವಾಗಿದೆ. ಅದಕ್ಕೆ ಇನ್ನೊಂದು ಉಪಮೆ ಇಲ್ಲ ಎಂದು ಶ್ರುತಿಯು ಸಾರುತ್ತದೆ. 1,000 ರುದ್ರಾಕ್ಷಿಗಳನ್ನು ಧರಿಸುವನು ಸ್ವರೂಪದಿಂದ ರುದ್ರನೇ ಆಗುವನು. ಎಲ್ಲ ದೇವತೆಗಳನ್ನು ಆತನು ವಂದಿಸುವನು. 1000 ಧರಿಸಲು ಸಾಧಿಸದಿದ್ದರೆ 2 ಭುಜಗಳಲ್ಲಿ ಕೂಡಿ 32, 2 ಮುಂಗೈಗಳಲ್ಲಿ 24 ಮತ್ತು ತಲೆಯಲ್ಲಿ 1, ಕೊರಳಲ್ಲಿ 32ರ ಮಾಲೆ ಮತ್ತು ತಲೆಯಲ್ಲಿ 24, 2 ಕಿವಿಗಳಲ್ಲಿ ಕೂಡಿ 12 ಹೀಗೆ ಧಾರಣ ಮಾಡಬೇಕು. 108 ರುದ್ರಾಕ್ಷಿಗಳುಳ್ಳ ಒಂದು ಮಾಲೆಯನ್ನು ಕೊರಳಲ್ಲಿ ಧರಿಸಬೇಕು. ಇಷ್ಟೆಲ್ಲ ವಿಧಿಯಿಂದ ಧಾರಣೆ ಮಾಡುವವನು ರುದ್ರಪುತ್ರನಿಗೆ ಸಮಾನವಾದ ಯೋಗ್ಯತೆಯನ್ನು ಹೊಂದುವನು. ಧಾರಣೆ ಮಾಡುವ ರುದ್ರಾಕ್ಷ ಮಾಲೆಯಲ್ಲಿ ಮುತ್ತು, ಹವಳ, ಸ್ಫಟಿಕ, ಬೆಳ್ಳಿ, ಬಂಗಾರ, ವೈಡೂರ್ಯವೆಂಬ ರತ್ನಗಳು ಇರಬೇಕು. ಅದರ ಫಲವು ಅಪಾರವಾಗಿದೆ. ಸಾಮಾನ್ಯವಾಗಿ ರುದ್ರಾಕ್ಷಿಗಳು ತುಸು ದೊಡ್ಡದಿರಬೇಕು. ಆದರೆ ಸಮಯಾನುಸಾರವಾಗಿ ಸಿಕ್ಕಂತಹವನ್ನು ಧರಿಸಬೇಕು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯುಳ್ಳವನನ್ನು ಪಾಪಗಳು ಮುಟ್ಟಲಾರವು. ಆತನಿಗೆ ಸದ್ಗತಿ ಉಂಟಾಗುವುದು. ಅವನು ಅಖಂಡವಾಗಿ ರುದ್ರಲೋಕದಲ್ಲಿ ವಾಸಿಸುವನು. ರುದ್ರಾಕ್ಷ ಮಾಲೆಯನ್ನು ಹಿಡಿದು ಜಪಾನುಷ್ಠಾನ ಮಾಡುವವನು ಅನಂತ ಪುಣ್ಯವನ್ನು ಹೊಂದುವನು. ಶ್ರೋತೃಗಳೆಲ್ಲರೂ ಏಕಚಿತ್ತದಿಂದ ಲಾಲಿಸಬೇಕು. ರುದ್ರಾಕ್ಷಗಳನ್ನು ಧರಿಸದ ಮಾನವನ ಜನ್ಮವು ಘೋರವೂ ವ್ಯರ್ಥವೂ ಆದುದೆಂದು ತಿಳಿಯಬೇಕು. ಅದರಂತೆ ಹಣೆಯಲ್ಲಿ ತ್ರಿಪುಂಡ್ರವಿಲ್ಲದವನ ಜನ್ಮವಾದರೂ ವ್ಯರ್ಥವೇ ಸರಿ. ರುದ್ರಾಕ್ಷಿಗಳನ್ನು ಕಿವಿಯಲ್ಲಾಗಲಿ ತಲೆಯಲ್ಲಾಗಲಿ ಕಟ್ಟಿಕೊಂಡು ಸ್ನಾನ ಮಾಡಿದರೆ ಗಂಗಾ ಸ್ನಾನದ ಫಲವು ದೊರಕುವುದು. ಪೂಜೆಯಲ್ಲಿ ರುದ್ರಾಕ್ಷವನ್ನಿಟ್ಟುಕೊಂಡು ರುದ್ರಸೂಕ್ತದಿಂದ ಅಭಿಷೇಕ ಮಾಡಬೇಕು. ಅಂದರೆ ಲಿಂಗ ಪೂಜೆಗೆ ಸಮಾನವಾದ ಫಲ ದೊರಕುವುದು. 1 ಮುಖ, 5 ಮುಖ, 11 ಮುಖ ಮತ್ತು ಆಶ್ಚರ್ಯಕರವಾಗಿ 14 ಮುಖ, ಹೀಗೆ ರುದ್ರಾಕ್ಷಿಗಳಿಗೆ ಮುಖಗಳಿರುವು. ಇಲ್ಲಿ ಹೇಳಿದ ಮುಖಗಳುಳ್ಳವು ದೊರೆತರೆ ಒಳಿತು. ಇಲ್ಲವಾದರೆ ಇವಕ್ಕೆ ಬದಲಾಗಿ ಎಷ್ಟು ಮುಖಗಳುಳ್ಳವು ದೊರೆತಾಗಿಯೂ ಪ್ರೀತಿಯಿಂದ ಧರಿಸಬೇಕು. ಅಂದರೆ ಚತುರ್ವಿಧ ಪುರುಷಾರ್ಥಗಳು ದೊರಕುವು. ವಿಷಯಕ್ಕೆ ಪೂರ್ವಕಾಲದ ಒಂದು ಆಖ್ಯಾನವು ತೀರಾ ಗಹನವಾದದ್ದಾಗಿದೆ. ಅದನ್ನು ಕೇಳುವುದರಿಂದ ಪಾಪಗಳ ಪರಿಹಾರವಾಗುತ್ತದೆ. ಕಾಶ್ಮೀರ ದೇಶದಲ್ಲಿ ಭದ್ರಸೇನನೆಂಬ ಒಬ್ಬ ಅರಸನಿದ್ದನು. ಅವನಿಗೆ ಸುಧರ್ಮನೆಂಬ ಪ್ರಖ್ಯಾತನಾದ ಮಗನಿದ್ದನು. ಮಂತ್ರಿ ಪುತ್ರನಾದ ತಾರಕನೆಂಬವನು ಆ ಸುಧರ್ಮನ ಮಿತ್ರನಾಗಿದ್ದನು. ಅವರಿಬ್ಬರು ಜ್ಞಾನವಂತರು, ಅತ್ಯಂತ ಸ್ನೇಹದಿಂದ ನಡೆದುಕೊಳ್ಳುತ್ತಿದ್ದರು. ಇಬ್ಬರು ಒಂದೇ ವಯಸ್ಸಿನವರು, ಅತಿ ಸುಂದರರು, ಸುಕುಮಾರರು, ಒಂದೇ ಸ್ಥಳದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಈ ರೀತಿ ಇರುವರು ಸಂತೋಷದಿಂದ ವರ್ತಿಸುತ್ತಿದ್ದರು. ಆಟ ಊಟಗಳಲ್ಲಿ ಇಬ್ಬರೂ ಸಂತೋಷದಿಂದ ಕೂಡಿರುವರು. ಈ ಬಗೆಯಾದ ಕುಮಾರರು ಮಹಾಜ್ಞಾನಿಗಳು, ಶೈವ ಧರ್ಮವನ್ನು ಆಚರಿಸುವವರು ಆಗಿದ್ದರು. ಅವರು ಎಲ್ಲ ದೇಹಕ್ಕೆ ಮಾಡಿಕೊಳ್ಳುವ ಶೃಂಗಾರ ಅಲಂಕಾರಗಳೆಂದರೆ ತ್ರಿಪುಂಡ್ರ, ಭಸ್ಮಧಾರಣ, ತಿಲಕ ಮತ್ತು ರುದ್ರಾಕ್ಷ ಮಾಲೆಗಳಾಗಿದ್ದವು. ರತ್ನಖಚಿತವಾದ ಅಲಂಕಾರ ಬಂಗಾರಗಳನ್ನು ಕಬ್ಬಿಣಕ್ಕಿಂತ ಕೀಳಾಗಿ ಕಾಣುತ್ತಿದ್ದರು. ರುದ್ರಾಕ್ಷಿ ಮಾಲೆಗಳ ಹೊರತು ಬೇರೆ ಅಲಂಕಾರಗಳನ್ನು ಮುಟ್ಟುತ್ತಿರಲಿಲ್ಲ. ತಾವು ರಾಜಮನೆತನದವರೆಂಬ ಭಾವನೆಯಿಂದ ತಾಯಿ ತಂದೆಗಳು, ಬಂಧು ಬಾಂಧವರು ರತ್ನಾಭರಣಗಳನ್ನು ಕೊಡುತ್ತಿದ್ದರು. ಆದರೆ ಆ ರಾಜಕುಮಾರರು ಸಿಟ್ಟಾಗಿ ಕಲ್ಲು ಕಬ್ಬಿಣವೆಂದು ಚಲ್ಲಿಕೊಡುವರು.
ಹೀಗಿರಲು ಒಂದು ದಿನ ಸಾಕ್ಷಾತ್ ಬ್ರಹ್ಮನೆಂದೆನಿಸಿದ ಪರಾಶರ ಮಹರ್ಷಿಯು ಆ ಭದ್ರಸೇನನ ಅರಮನೆಗೆ ಬಂದರು. ಋಷಿಯು ಬಂದುದನ್ನು ಕಂಡು ಅರಸನು ಎದುರಾಗಿ ಹೋದನು. ಸಾಷ್ಟಾಂಗ ವಂದನೆ ಮಾಡಿ ಮಂದಿರಕ್ಕೆ ಕರೆತಂದನು. ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಒಳ್ಳೆಯ ಆನಂದದಿಂದ ಉಪಚಾರಪೂರ್ವಕವಾಗಿ ಪೂಜಿಸಿದನು. ರಾಜನು ಭಕ್ತಿಪೂರ್ವಕವಾಗಿ ಮುನೀಶ್ವರನಿಗೆ ಕೈಮುಗಿದುಕೊಂಡು ವಿನಯದಿಂದ, ಭಗವನ್, ಏನು ಮಾಡುವುದೆಂದರೆ ಮಕ್ಕಳಿಗೆ ಹುಚ್ಚು ತಗಲಿದೆ. ಅವರು ರತ್ನಾಭರಣ ಅಲಂಕಾರ ಭೂಷಣಗಳನ್ನು ತಗೊಳ್ಳುವುದಿಲ್ಲ. ರುದ್ರಾಕ್ಷ ಮಾಲೆಗಳನ್ನು ಕಂಠಹಾರಗಳನ್ನಾಗಿ ಮಾಡಿದರು. ಸರ್ವಾಭರಣಗಳೆಂದರೆ ಅವೇ ಅವರಿಗೆ. ಹೇಳಿದರೆ ಕೇಳುತ್ತಿಲ್ಲ. ಇವರ ಜ್ಞಾನವು ಅದೆಂತಹದೋ ತಿಳಿಯದು. ಸ್ವಾಮಿ, ನೀವು ಅವರಿಗೆ ಹೇಳಿದರನೇ ಹುಡುಗರು ಕೇಳುವರು. ಭೂತ, ಭವಿಷ್ಯ, ವರ್ತಮಾನಗಳೆಂಬ 3 ಕಾಲಗಳನ್ನು ಅರಿತವರು ತಾವು ಅದರಿಂದ ಮುನಿಗಳೇ. ಈ ಸಂಗತಿಯ ಕಾರಣವನ್ನು ಸವಿಸ್ತಾರವಾಗಿ ನಿರೂಪಿಸುವುದಾಗಬೇಕು ಎಂದು ವಿನಂತಿಸಿದನು. ರಾಜನ ವಚನಗಳನ್ನು ಕೇಳಿ ಪರಾಶರ ಋಷಿಗಳು ಮುಗುಳು ನಗೆ ನಕ್ಕರು ಮತ್ತು ಆ ಸಂಗತಿಗೆ ಕಾರಣವಾದ ಕಥೆಯು ಒಳ್ಳೆ ವಿಚಿತ್ರವಾಗಿದೆ, ಕೇಳು ಎಂದು ಹೇಳತೊಡಗಿದರು. ನಿನ್ನ ಮಗನ ಮತ್ತು ಮಂತ್ರಿಯ ಮಗನ ವೃತ್ತಾಂತವು ವಿಸ್ಮಯಜನಕವಾಗಿದೆ. ವಿಚಿತ್ರ ಸಂಗತಿಯನ್ನು ಲಾಲಿಸು ಎಂದು ಆಗ ಋಷಿಗಳು ನುಡಿದರು. ಪೂರ್ವಕಾಲದಲ್ಲಿ ನಂದಿಗ್ರಾಮವೆಂಬುದೊಂದು ನಗರವಿತ್ತು. ಅಲ್ಲಿ ಒಬ್ಬ ವೇಶ್ಯೆಯು ವಾಸಿಸುತ್ತಿದ್ದಳು. ಅವಳು ತೀರಾ ಲಾವಣ್ಯವತಿಯಾದ ಸುಂದರಿಯು. ಅವಳ ತೇಜವು ಚಂದ್ರಕಾಂತಿಗೆ ಸಮವಾಗಿತ್ತು. ಇವಳಿಗೆ ಒಳ್ಳೆಯ ಶೋಭಾಯಮಾನವಾದ ಸುವರ್ಣದ ಸುಖಾಸನವಿತ್ತು. ಅದಕ್ಕೆ ಹುಣ್ಣಿಮೆಯ ಚಂದ್ರನಂತೆ ಬೆಳಗುವ ಛತ್ರವಿತ್ತು. ಅವಳ ಮನೆಯು ಬಂಗಾರದಿಂದ ತುಂಬಿಕೊಂಡಿತ್ತು. ಅವಳ ಆವುಗೆಗಳು ಬಂಗಾರದವು ಮತ್ತು ಹಲವು ಬಗೆಯ ರತ್ನಖಚಿತವಾದ ಅಲಂಕಾರಗಳು ವಿಚಿತ್ರವೆನಿಸುತ್ತಿದ್ದವು. ಅವಳು ಮಲಗುವ ಮಂಚವು ರತ್ನಖಚಿತವಾದದ್ದು. ಮಿತಿಮೀರಿದಷ್ಟು ವಸ್ತ್ರಾಭರಣಗಳು ಇದ್ದವು. ಅಲ್ಲದೆ ಆಕಳು, ಎಮ್ಮೆ, ದಾಸದಾಸಿಯರೇ ಮೊದಲಾಗಿ ಬಹುಸಂಖ್ಯೆಯಲ್ಲಿದ್ದರೂ ಸರ್ವಾಭರಣಗಳನ್ನಿಟ್ಟುಕೊಂಡಿದ್ದಳು. ಮನ್ಮಥನ ಹೆಂಡತಿಯಾದ ರತಿಯಂತೆ ತೋರುತ್ತಿದ್ದಳು. ಅದಕ್ಕೆ ತಕ್ಕಂತೆ ಹೊಸಹರೆ ಚಂದ್ರಮನಂತೆ ಕಾಂತಿಯುಳ್ಳ ತೀರ ಲಾವಣ್ಯವತಿಯಾಗಿದ್ದಳು. ಗಂಧ, ಕುಂಕುಮ, ಕಸ್ತೂರಿ, ಹಲವು ಬಗೆಯ ಸುಗಂಧ ಪುಷ್ಪಗಳೇ ಮುಂತಾಗಿ ಎಲ್ಲ ಭೋಗ ವಸ್ತುಗಳಿಂದ ಅವಳ ಮನೆಯು ತುಂಬಿರುತ್ತಿತ್ತು. ಅವಳ ಗ್ರಾಮದಲ್ಲಿ ವಿಖ್ಯಾತಳಾಗಿದ್ದಳು. ಧನಧಾನ್ಯ ಮೊದಲಾದ ಸಂಪತ್ತಿನ ಪರಿಗಣನೆಯು ಕೋಟಿ ಸಂಖ್ಯೆಗಳಿಂದಲೂ ಮಿತಿಮೀರಿತ್ತು. ಇಂತಹ ವಿಲಾಸದಿಂದ ಆ ವೇಶ್ಯೆಯು ನಂದಿಗ್ರಾಮದಲ್ಲಿ ವಾಸಿಸುತ್ತಿದ್ದಳು. ಹೀಗೆ ಅವಳು ವೇಶ್ಯೆಯಾಗಿದ್ದು ತನಗೆ ಪತಿವ್ರತೆ ಎಂದು ಹೇಳಿಕೊಳ್ಳುವವಳು. ಅನ್ನ ವಸ್ತ್ರಗಳನ್ನು ಬ್ರಾಹ್ಮಣರಿಗೆ ಅಸಂಖ್ಯಾತವಾಗಿ ದಾನ ಮಾಡುತ್ತಿದ್ದಳು. ಒಂದು ಸುಂದರವಾದ ನಾಟ್ಯ ಮಂಟಪವು ಅವಳ ಮನೆಯಲ್ಲಿತ್ತು. ಅದು ಹಲವು ಬಗೆಯಿಂದ ರತ್ನಖಚಿತವಾಗಿ ಮಾಡಲ್ಪಟ್ಟಿತ್ತು. ಆ ವೇಶ್ಯೆಯು ಪ್ರತಿನಿತ್ಯವೂ ಅದರಲ್ಲಿ ನೃತ್ಯ ಮಾಡುತ್ತಿದ್ದಳು. ಸಖಿಯರಿಂದೊಡಗೂಡಿ ದಿನಾಲು ಮನದಣಿ ನರ್ತಿಸುತ್ತಿದ್ದಳು ಮತ್ತು ಮನೋರಂಜನೆಗಾಗಿ ಆ ಮಂಟಪದೊಳಗೆ ಕೋಳಿ ಮಂಗಗಳನ್ನು ಸಾಕುತ್ತಿದ್ದಳು ಮತ್ತು ಅವುಗಳಿಗೆ ಆಭರಣಗಳಾಗಿ ರುದ್ರಾಕ್ಷಿ ಮಾಲೆಗಳನ್ನು ಹಾಕುತ್ತಿದ್ದಳು ಮತ್ತು ಕೋಳಿಯ ತಲೆಗೆ ಒಂದು ರುದ್ರಾಕ್ಷಿಯನ್ನಿಟ್ಟು ಕಟ್ಟುತ್ತಿದ್ದಳು. ವಿನೋದಾರ್ಥವಾಗಿ ಅವುಗಳಿಗೂ ನೃತ್ಯವನ್ನು ಕಲಿಸುತ್ತಿದ್ದಳು. ಹೀಗಿರುತ್ತಿರಲು ಒಂದು ದಿನ ಅತ್ಯಾಶ್ಚರ್ಯಕರವಾದ ಸಂಗತಿಯು ಜರುಗಿತು. ಶಿವವ್ರತನೆಂಬ ಮಹಾಧನಿಕನಾದ ವೈಶ್ಯನು ರುದ್ರಾಕ್ಷಿ ಮಾಲೆ ಭಸ್ಮಾಂಕಿತನಾಗಿ ಒಂದು ದಿನ ಅವಳ ಮನೆಯನ್ನು ಹೊಕ್ಕನು. ಆತನ ಬಲಗೈಯಲ್ಲಿ ಒಂದು ರತ್ನಖಚಿತವಾದ ಲಿಂಗವಿತ್ತು. ಪ್ರಖರವಾದ ಸೂರ್ಯಕಿರಣಗಳಂತೆ ತೇಜವುಳ್ಳದ್ದಾಗಿ ಶೋಭಿಸುತ್ತಿತ್ತು. ಆ ವೈಶ್ಯನನ್ನು ಕಂಡೊಡನೆ ವೇಶ್ಯೆಯು ಆತನಿಗೆ ನಮಸ್ಕರಿಸಿ ಒಳಗೆ ಕರೆದೊಯ್ದಳು. ನಾಟ್ಯ ಮಂಟಪದಲ್ಲಿ ಕುಳ್ಳಿರಿಸಿ ಹಲವು ಬಗೆಯಿಂದ ಉಪಚರಿಸಿದಳು. ಆ ವೈಶ್ಯನ ಕೈಯಲ್ಲಿದ್ದ ರತ್ನಖಚಿತವಾದ ಬಹುಬಲೆಯ ಲಿಂಗವು ಸೂರ್ಯನಂತೆ ತೇಜವುಳ್ಳದ್ದಾಗಿತ್ತು. ರತ್ನಖಚಿತವಾದ ಲಿಂಗವನ್ನು ಕಂಡು ಆ ವೈಶ್ಯವು ವಿಸ್ಮಯಗೊಂಡಳು. ಅಂತಹ ಅಮೂಲ್ಯವಾದ ವಸ್ತುವು ತನಗೆ ಬೇಕೆಂದು ಸಖಿಗೆ ಸೂಚಿಸಿದಳು. ಬೆಲೆ ತೆಗೆದುಕೊಂಡು ಕೊಡುವನೋ ಹೇಗೆ ಎಂಬುದನ್ನು ಆ ವೈಶ್ಯನಿಗೆ ಕೇಳು, ಇಲ್ಲವೇ ರತಿಗೆ ಕೊಡುವನೋ ಹೇಗೆ? ಹಾಗಿದ್ದರೆ 3 ದಿನಗಳವರೆಗೆ ಆತನ ಕುಲಸ್ತ್ರೀಯಾಗಿ ವರ್ತಿಸುವೆ ಎಂದು ಹೇಳಿದಳು. ಒಡತಿಯ ವಚನದಂತೆ ಸಖಿ ವೈಶ್ಯನನ್ನು ವಿಚಾರಿಸಿದಳು. ನೀವು ಲಿಂಗರತ್ನವನ್ನು ಕೊಡುವಂತಿದ್ದರೆ ನಮ್ಮ ಒಡತಿಯು ನಿಮಗೆ 3 ದಿನ ಸಂಘಸುಖವನ್ನು ಕೊಡುವಳು. ಇಲ್ಲವೇ ಬೆಲೆಗೆ ಕೊಡುವಂತಿದ್ದರೆ ಲಕ್ಷಾವಧಿಯವರೆಗೆ ಹಣ ಕೊಡಲು ಸಿದ್ಧಳಿರುತ್ತಾಳೆ. ಇದರಲ್ಲಿ ನಿಮಗೆ ಇಷ್ಟವಾದುದನ್ನು ನಿರೂಪಿಸುವುದಾಗಬೇಕು ಎಂದಳು. ಸಖಿಯ ಮಾತು ಕೇಳಿ ವೈಶ್ಯನು ನಗತೊಡಗಿದನು ಮತ್ತು ರತಿ ಸುಖಾಪೇಕ್ಷೆಗಾಗಿಯೇ ಲಿಂಗವನ್ನು ಕೊಡುವೆನು. ನಿಮ್ಮ ಮುಖ್ಯ ವೇಶ್ಯೆಯು ನನ್ನ ಕಾಂತೆಯಾಗಬೇಕು. 3 ದಿನಗಳವರೆಗೆ ಮನೋಭಾವದಿಂದ ಪತಿವ್ರತಳಾಗಿರಬೇಕು. ವೈಶ್ಯನು ಮುಖ್ಯಳಾದ ವಾರವನಿತೆಯನ್ನು ಇದೇ ಮಾತನ್ನು ತನ್ನ ಮುಖದಿಂದ ವಿಚಾರಿಸಿದನು. ನೀನು ಹೆಸರಿನಿಂದಲೇ ವ್ಯಭಿಚಾರಿಯು. ಆದ ಮೇಲೆ ನಿನ್ನ ಮಾತಿನ ಸತ್ಯತೆ ಏನು? ನಿಮಗೆ ಎಲ್ಲಿಯ ಧರ್ಮ, ಎಲ್ಲಿಯ ಕರ್ಮ? ನಿಮಗೆ ಬಹುಜನರ ಸಂಘ. ಹೀಗಿದ್ದು ಪತಿವ್ರತೆ ಎಂಬ ಶಬ್ದವು ನಿಮಗೆ ಹೇಗೆ ಸಲ್ಲುವುದು ಎಂದು ಹೇಳಿದನು. ಯಾವಾಗಲೂ ವ್ಯಭಿಚಾರ ಮಾಡುವುದೇ ನಿಮ್ಮ ಕುಲಾಚಾರವೆಂದು ಖ್ಯಾತಿಯುಂಟು. ಯಾವಾಗಲೂ ಒಬ್ಬ ಪುರುಷನೊಂದಿಗೆ ನಿಮ್ಮ ಮನಸ್ಸು ಸ್ಥಿರವಾಗಿರುವುದಿಲ್ಲ ಎಂದು ನುಡಿದನು. ವೈಶ್ಯನ ವಚನವನ್ನು ಕೇಳಿ ವೇಶ್ಯೆಯು ಹೇಳಿದಳು, 3 ದಿನಗಳವರೆಗೆ ಸತ್ಯವಾಗಿಯೂ ನಿನ್ನ ಕುಲಸ್ತ್ರೀಯಾಗಿರುವೆನು. ನನಗೆ ಲಿಂಗರತ್ನವನ್ನು ಕೊಡಬೇಕು.
ಅಂದರೆ ತನುಮನ ಧನಗಳಿಂದ ರತಿಪ್ರಸಂಗದಲ್ಲಿ ನಿನ್ನ ಮನಸ್ಸನ್ನು ಅತಿಶಯವಾಗಿ ಸಂತೋಷಗೊಳಿಸುವೆನು ಎಂದಳು. ಈಗ ನೀನು ಹೇಳುವ ಮಾತಿಗಾಗಿ ಪ್ರಮಾಣ ಮಾಡು. 3 ದಿನ ಹಗಲಿರುಳು ಧರ್ಮಕರ್ಮಗಳಿಂದ ಹೆಂಡತಿಯಾಗುವೆನೆಂದು ವೈಶ್ಯನಿಗೆ ಆಕೆ ನುಡಿಯನ್ನು ಕೊಟ್ಟಳು. ಆಗ ಆ ವಾರವನಿತೆಯು ಲಿಂಗದ ಮೇಲೆ ಕೈಯನ್ನಿಟ್ಟು ಚಂದ್ರ ಸೂರ್ಯರ ಸಾಕ್ಷಿಯಾಗಿ ಆ ವೈಶ್ಯನ ಹೆಂಡತಿಯಾದಳು. ಆಗ ಆ ವೈಶ್ಯನು ರತ್ನಲಿಂಗವನ್ನು ಅವಳ ಕೈಯಲ್ಲಿ ಕೊಟ್ಟನು. ಅದರಿಂದ ವೇಶ್ಯೆಯು ಸಂತೋಷಪಟ್ಟು ಅದನ್ನು ತನ್ನ ಮುಂಗೈಯಲ್ಲಿ ಕಟ್ಟಿಕೊಂಡಳು. ವೈಶ್ಯನು ಅವಳನ್ನು ಕುರಿತು, ಪ್ರಿಯೆ, ಲಿಂಗವು ನನ್ನ ಪ್ರಾಣಕ್ಕೆ ಸಮಾನವಾದುದೆಂದು ತಿಳಿದು ನೀನು ವರ್ತಿಸಬೇಕು. ಆದ್ದರಿಂದ ಇದನ್ನು ಜತನ ಮಾಡಿ ಇಡು. ಈ ಲಿಂಗವು ನಾಶವಾದರೆ ನಾನು ಪ್ರಾಣತ್ಯಾಗ ಮಾಡುವೆ ಎಂದನು. ವೈಶ್ಯನ ವಚನವನ್ನು ಕೇಳಿ ಅವಳು ಆ ಮಾತಿಗೆ ಸಮ್ಮತಿಸಿದಳು. ಅಲ್ಲದೆ ಲಿಂಗವನ್ನು ಪ್ರಾಣ ಸಮಾನವೆಂದು ಬಗೆದು ಜತನ ಮಾಡುವೆ ಎಂದಳು. ಹೀಗೆ ಅವರಿರುವರು ಸಂತೋಷದಿಂದ ಸಂಭಾಷಿಸುತ್ತಾ ನೃತ್ಯಮಂಟಪದಲ್ಲಿ ಕುಳಿತಿದ್ದರು. ಹೊತ್ತು ಮುಳುಗಿದ ಮೂಲಕ ಮಂದಿರದ ಒಳಕ್ಕೆ ಹೋದರು. ಮತ್ತು ಆಗ ಆ ವೈಶ್ಯನು, ಇಬ್ಬರೂ ಸೇರುವ ಸಮಯದಲ್ಲಿ ಲಿಂಗವನ್ನು ಹತ್ತಿರ ಇಟ್ಟುಕೊಳ್ಳಕೂಡದು ಎಂದು ಹೇಳಿದನು. ವೇಶ್ಯನ ವಚನವನ್ನು ಕೇಳಿ ವೈಶ್ಯೆಯು ಲಿಂಗರತ್ನವನ್ನು ಮಂಟಪದಲ್ಲಿ ನಡುವಿನ ಕಂಬಕ್ಕೆ ಕಟ್ಟಿ ಅನಂತರ ಅಂತರ್ಗೃಹಕ್ಕೆ ಹೋದಳು. ಅಲ್ಲಿ ಅವರಿಬ್ಬರು ವಿಲಾಸಮಗ್ನರಾಗುತ್ತಿರಲು ಒಂದೇ ಒಂದು ಕ್ಷಣ ಕಳೆಯಿತು. ಒಮ್ಮಿಂದೊಮ್ಮೆಲೆ ಆ ನಾಟ್ಯ ಮಂಟಪಕ್ಕೆ ಬೆಂಕಿ ಬಿದ್ದಿತ್ತು. ಆದ್ದರಿಂದ ಮಂಟಪವು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಯಿತು. ಅದೆಲ್ಲವನ್ನೂ ಕಂಡು ಆಗ ವೈಶ್ಯನು ಶೋಕಿಸ ಹತ್ತಿದನು. ಹಾಯ್ ಹಾಯ್, ಇದೇನಾಯಿತು? ನನ್ನ ಪ್ರಾಣಲಿಂಗವೇ ಸುಟ್ಟು ಹೋಯಿತಲ್ಲ ಎಂದು ದುಃಖಿಸುವಾಗ ಊರ ಜನರೆಲ್ಲ ಕೂಡಿ ಬೆಂಕಿಯನ್ನು ನಂದಿಸಿದರು. ಸುಟ್ಟ ಮಂಟಪವನ್ನೆಲ್ಲ ಕೆದರಿ ಶೋಧಿಸಿದನು. ಪ್ರಾಣಲಿಂಗವು ದಹಿಸಿ ಹೋಗಿತ್ತು. ಅಷ್ಟಲ್ಲದೆ ವಿನೋದಕ್ಕಾಗಿ ಸಾಕಿದ ಕೋಳಿ ಮಂಗಗಳೆರಡೂ ಸುಟ್ಟು ಹೋಗಿದ್ದವು. ಅದನ್ನೆಲ್ಲ ಕಂಡು ವೈಶ್ಯನು ಅತಿ ಪ್ರಬಲವಾಗಿ ದುಃಖಿಸಿದನು. ಪ್ರಾಣಲಿಂಗವು ಸುಟ್ಟು ಹೋದ ಮೇಲೆ ಇನ್ನು ನಾನು ಜೀವಿಸಲಾರೆ ಎಂದು ಹೊರಗೆ ಹೊರಟನು. ಎಲ್ಲ ಸಿದ್ಧತೆ ಮಾಡಿದನು. ಸಾಕಷ್ಟು ಕಟ್ಟಿಗೆಗಳನ್ನು ಕೂಡಿಸಿ ಬೆಂಕಿಯನ್ನು ಸಿದ್ಧಗೊಳಿಸಿದನು. ಪ್ರಾಣಲಿಂಗವು ಸುಟ್ಟಿತು ಎನ್ನುತ್ತಾ ತಾನು ಕೂಡಲೇ ಅಗ್ನಿ ಪ್ರವೇಶ ಮಾಡಿದನು. ನಾಗರಿಕರೆಲ್ಲರೂ ಅಚ್ಚರಿಗೊಂಡರು. ವೇಶ್ಯೆಯ ದುಃಖಕ್ಕೆ ಅಳಿವಿಲ್ಲದಾಯಿತು. ಹಾಯ್ ಹಾಯ್, ಇದೇನು ಅನಾಹುತ ಸಂಭವಿಸಿತು? ಪುರುಷ ಹತ್ಯಾದೋಷವು ನನ್ನ ಪಾಲಿಗೆ ಬಂತು. ಮಂಟಪದಲ್ಲಿಟ್ಟ ಲಿಂಗವೂ ಭಸ್ಮವಾಯಿತು. ವೈಶ್ಯನು ನನ್ನನ್ನು ಪ್ರಿಯ ಪತಿಯು, ಆತನ ಪ್ರಾಣಕ್ಕೆ ಹಾನಿಯುಂಟಾಯಿತು. ನಾನು ಪತಿವ್ರತೆಯ ಧರ್ಮಾಚರಣೆಯಲ್ಲಿದ್ದ ಮೂಲಕ ಪ್ರಾಣವನ್ನು ತ್ಯಜಿಸುವೆನು ಎಂದು ಆಗ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ನಮಸ್ಕರಿಸಿದಳು. ಸಹಗಮನ ಮಾಡಲು ದಾನ ಧರ್ಮಗಳನ್ನು ಮಾಡಿದಳು. ವಸ್ತ್ರ, ಭೂಷಣ, ದ್ರವ್ಯ ಭಂಡಾರವನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿದಳು. ಎಲ್ಲವನ್ನೂ ಸಿದ್ಧಗೊಳಿಸಿ ಚಂದನ ಕಟ್ಟಿಗೆಗಳಿಂದ ಬೆಂಕಿಯನ್ನು ಪ್ರಜ್ವಲಗೊಳಿಸಿದಳು. ತನ್ನ ಆಪ್ತೇಷ್ಟರಿಗೂ ಬಂಧು ಬಳಗದವರಿಗೂ ನಮಸ್ಕರಿಸಿದಳು. ಪತಿಯ ಸಂಗಡ ಹೋಗಲು ಅವರೆಲ್ಲರಿಂದ ಅಪ್ಪಣೆ ಕೇಳಿ ಹತ್ತಿದಳು. ಅವಳ ಮಾತು ಕೇಳಿ ಬಂಧು ಬಾಂಧವರೆಲ್ಲರೂ ದುಃಖಿಸ ಹತ್ತಿದರು. ಮತ್ತು ಅವಳಿಗೆ, ನಿನ್ನ ಬುದ್ಧಿಗೆ ಭ್ರಮೆಯಾಗಿದೆಯಷ್ಟೇ. ಅದೆಂತಹ ಧರ್ಮವನ್ನು ಆಚರಿಸತೊಡಗಿರುವೆ. ನಾನು ಯಾವ ಜಾತಿಯಲ್ಲಿ ಜನ್ಮ ಪಡೆದಿರುವೆಯೋ ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಅಂದರೆ ಯಾವ ಬಗೆಯ ದೂಷಣವೂ ಇಲ್ಲ. ಆದರೆ ನೀನು ಇದನ್ನೇನು ಆರಂಭಿಸಿರುವೆ? ವೇಶ್ಯೆಯರ ಮಂದಿರಕ್ಕೆ ರತಿಗಾಗಿ ದಿನಗಲೂ ಪುರುಷರು ಬರುವುದುಂಟು. ಅವರಿಗೆ ಮಿತಿಯಿಲ್ಲ. ಅಂದ ಮೇಲೆ ನಿನಗೆ ಈತನು ಹೇಗೆ ಪತಿಯಾದನು? ಎಲ್ಲಿಯ ವೈಶ್ಯ, ಎಲ್ಲಿಯ ಲಿಂಗ? ಸುಳ್ಳೇ ನಿನ್ನ ಶರೀರವನ್ನು ಸುಡಲಿ. ವೇಶ್ಯೆಯರ ಧರ್ಮವು ಒಳ್ಳೆಯ ಉತ್ತಮವಾದದ್ದು. ಅವರಿಗೆ ದಿನಾಲೂ ಹೊಸ ಪುರುಷರು. ಇಂತಹ ವೇಶ್ಯರು ಅದೆಷ್ಟು ಜನ ಬರುವವರೋ ಏನೋ. ನೀನು ಅದೆಂತೂ ಅವರ ಸತಿಯಾಗುವಿ? ನಿನ್ನ ಬುದ್ಧಿಗೆ ಅದೆಂತೂ ಹೇಳೋಣ? ನಿನ್ನ ಬುದ್ಧಿಗೆ ನಗರದ ಜನ ನಕ್ಕಾರು. ಈ ವಿಧವಾಗಿ ಎಲ್ಲ ಜನರು ಮತ್ತು ಅವಳ ಬಂಧುಗಳು ಸಹಗಮನದಿಂದ ಅವಳ ಮನಸ್ಸನ್ನು ತಿರುಗಿಸಲು ಪ್ರಯತ್ನಿಸುತ್ತಿದ್ದರು. ಏನು ಮಾಡಿದಾಗ್ಯೂ ಅವಳು ಯಾರ ಮಾತಿಗೂ ಸಮ್ಮತಿಸಲಿಲ್ಲ. ಅಲ್ಲದೆ ಇಂತೆಂದಳು, ವೈಶ್ಯನು ನಿಶ್ಚಯವಾಗಿಯೂ ನನ್ನ ಪತಿಯು. ಚಂದ್ರ ಸೂರ್ಯರ ಸಾಕ್ಷಿಯಾಗಿ ಅವನೆದುರು ಪ್ರಮಾಣ ಮಾಡಿರುವೆ ಮತ್ತು ಭೂಮಿಯನ್ನು ನಾನು ಸಾಕ್ಷಿಯಾಗಿ ಇರಿಸುವೆನು. ಹಗಲಿರುಳು 3 ದಿನಗಳವರೆಗೆ ಧರ್ಮಕರ್ಮಗಳಲ್ಲಿ ನಾನು ಆತನ ಸತಿಯಾಗಿರುವೆನೆಂದು. ನನ್ನ ಪತಿಯು ಮೃತನಾದನು ಅಂದ ಮೇಲೆ ಸತಿಯಾಗಿಯೂ ಇದ್ದು ಸತ್ಯವಾಗಿಯೂ ನಾನು ಜೀವಂತಳಾಗಿಲ್ಲ ಎಂಬುದೇ ಪತಿವ್ರತಾ ಧರ್ಮದ ತಿರುಳು. ವೇದಶಾಸ್ತ್ರಗಳು ಇದನ್ನೇ ಹೇಳುವವು. ಗಂಡನೊಡನೆ ಸಹಗಮನ ಮಾಡುವ ಸತಿಯು ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧ ಯಜ್ಞದ ಪುಣ್ಯ ಫಲವನ್ನು ಪಡೆಯುತ್ತಾಳೆ. ತನ್ನ ತಾಯಿ ತಂದೆಗಳ ವಂಶದ 21 ತಲೆಯ ಅತ್ತೆ ಮಾವಂದಿರ ಪಕ್ಷದ 21 ತಲೆಯವರನ್ನು, ಹೀಗೆ ಒಟ್ಟು 42 ತಲೆಯವರನ್ನು, ಇಷ್ಟೆಲ್ಲ ಜನರು ನರಕದಲ್ಲಿದ್ದಾಗಿಯೂ ಅವರನ್ನೆಲ್ಲ ತನ್ನೊಡನೆ ಕರೆದುಕೊಂಡು ಬೇಗನೆ ಸ್ವರ್ಗಕ್ಕೆ ಹೋಗುತ್ತಾಳೆ. ಹೀಗೆಂದು ವೇದಶಾಸ್ತ್ರಗಳು ಹೇಳುವವು. ಸಹಗಮನದಿಂದ ಈ ಬಗೆಯ ಪುಣ್ಯವು ಲಭಿಸುವುದು. ಸಂಸಾರವು ದುಃಖಸಾಗರವೆಂದು ಪ್ರಸಿದ್ಧಿಯುಂಟು. ಈ ಭೂತಲದಲ್ಲಿ ಬದುಕಿ ಮಾಡುವುದೇನು? ಎಂದಾದರೂ ಸಾಯುವುದು ನಿಶ್ಚಿತವೇ. ಹೀಗೆಂದು ಎಲ್ಲರನ್ನೂ ಸಾಂತ್ವನಗೊಳಿಸಿ ಸಂತೋಷದಿಂದ ಹೊರಗೆ ಹೊರಟಳು. ಅಗ್ನಿಕುಂಡದ ಹತ್ತಿರ ಬಂದಳು. ಅದಕ್ಕೆ ನಮಸ್ಕರಿಸಿದಳು. ಸರ್ವೇಶ್ವರನನ್ನು ಸ್ಮರಿಸಿದಳು. ಸೂರ್ಯನಿಗೆ ನಮಸ್ಕರಿಸಿದಳು. ಆಗ ಅತುಲ್ಯಾಸದಿಂದ ಅಗ್ನಿಕುಂಡಕ್ಕೆ ಪ್ರದಕ್ಷಿಣೆ ಮಾಡಿದಳು. ಎಲ್ಲ ಬ್ರಾಹ್ಮಣರನ್ನು ನಮಸ್ಕರಿಸಿದಳು. ಅಗ್ನಿಕುಂಡದ ಬಳಿಯಲ್ಲಿ ನಿಂತುಕೊಂಡಳು ಮತ್ತು ಒಳ್ಳೆಯ ಭರದಿಂದ ಕುಂಡದಲ್ಲಿ ಹಾರಿಕೊಂಡಳು. ಆಗ ಒದಗಿದ ಪಾತಿವ್ರತ್ಯದ ಮಹಿಮೆಯು ಬಣ್ಣಿಸಲು ಅಸಾಧ್ಯ.
5 ಮುಖಗಳುಳ್ಳವನು, 10 ಭುಜಗಳು, ನಾಗಸರ್ಪದ ಯಜ್ಞೋಪವಿತ, ಕೈಗಳಲ್ಲಿ ಪಾನನಪಾತ್ರ, ತ್ರಿಶೂಲ, ಡಮರುಗಳುಳ್ಳ ಸದಾಶಿವನು, ಭಸ್ಮಾಂಕಿತನು, ಜಟಾಧಾರಿಯು, ನಂದಿಯ ಮೇಲೆ ಕುಳಿತಿರುವವನು, ಇಂತಹ ಸಾಂಬಶಿವನು ಅಗ್ನಿಯಲ್ಲಿ ಪ್ರಾಣಾರ್ಪಣ ಮಾಡಲು ಹಾರಿಕೊಂಡ ಋಷಿಯನ್ನು ಮೇಲೆ ಎತ್ತಿ ಹಿಡಿದನು. ಆ ಅಗ್ನಿಕುಂಡದಲ್ಲಿ ಅಗ್ನಿಯೇ ತೋರುತ್ತಿರಲಿಲ್ಲ, ಎಲ್ಲವೂ ಶಾಂತವಾಗಿತ್ತು. ಆಗ ಭಕ್ತವತ್ಸಲನಾದ ಜಗನ್ನಾಥನು ಪ್ರಸನ್ನನಾದನು. ಶಂಕರನು ವೇಶ್ಯೆಗೆ ಕೈಗೊಟ್ಟು ಅವಳನ್ನು ಅಗ್ನಿಕುಂಡದಿಂದ ಹೊರಗೆಳೆದನು. ನಿನ್ನ ಮನೋನಿಶ್ಚಯವನ್ನು ಕಂಡು ಸಂತೋಷವಾಯಿತು, ಈಗ ನೀನು ಬೇಕಾದ ವರವನ್ನು ಬೇಡಿಕೋ ಎಂದು ಹೇಳಿದನು. ಸತಿಯೇ, ನಿನ್ನ ಧರ್ಮ ಧೈರ್ಯವನ್ನು ನೋಡಲು ನಿನ್ನ ಪರೀಕ್ಷೆಗಾಗಿ ನಾನು ಬರಬೇಕಾಯಿತು. ವೈಶ್ಯನ ವೇಷದಿಂದ ಬಂದವನು ನಾನು, ರತ್ನಲಿಂಗವಾದವನಾದರೂ ನಾನೇ. ಮಾಯೆಯ ಅಗ್ನಿಯನ್ನು ಹುಟ್ಟಿಸಿ ನಾಟ್ಯ ಮಂಟಪವನ್ನು ಸುಟ್ಟೆನು. ನಿನ್ನ ಮನಸ್ಸನ್ನು ನೋಡಲು ಅಗ್ನಿಯನ್ನು ಪ್ರವೇಶಿಸಿದೆನು. ನೀನೇ ನಿಜವಾದ ಪತಿವ್ರತೆಯು, ನಿನ್ನ ವ್ರತವನ್ನು ಸತ್ಯಗೊಳಿಸಿದಿ. ನಿನ್ನ ಭಕ್ತಿಗಾಗಿ ನಾನು ಮೆಚ್ಚಿದೆ. ಬೇಡಿದ ವರವನ್ನು ಕೊಡುವೆ. ಆಯುರಾರೋಗ್ಯವನ್ನು, ಸಂಪತ್ತಿನಲ್ಲಿ ಯಾವುದನ್ನು ಬಯಸುವಿ, ಈಗ ಹೇಳು ಎಂದು ನುಡಿದನು. ಆಗ ವೇಶ್ಯೆಯು, ಚಂದ್ರಮೌಳಿಯೇ, ನಾನು ವರವನ್ನು ಬೇಡುವುದಿಲ್ಲ. ಸ್ವರ್ಗಭೂಮಿ ಪಾತಾಳಗಳಲ್ಲಿನ ಭೋಗ ಐಶ್ವರ್ಯಗಳನ್ನು ತಗೊಳ್ಳಲಾರೆ. ಮಹಾಮಹಿಮೆನೇ, ನಿನ್ನ ಚರಣ ಕಮಲಗಳಲ್ಲಿ ಭ್ರಮರನಾಗಿ ವಾಸಿಸುವೆ. ನನ್ನ ಬಂಧುವರ್ಗ ಆಪ್ತೇಷ್ಟರನ್ನು ನಿನ್ನ ಸನ್ನಿಧಿಯಲ್ಲಿರಲಿ. ನನ್ನ ಬಳಿಗೆ ಹಲವಾರು ಜನದಾಸಿಯರುಂಟು, ಅವರೆಲ್ಲರನ್ನೂ ಸ್ವರ್ಗಕ್ಕೆ ಒಯ್ಯಬೇಕು. ಸ್ವಾಮಿ ಸರ್ವೇಶ್ವರನೇ, ಅವರೆಲ್ಲರನ್ನೂ ಒಡಗೂಡಿ ಪಶುಪತಿಯೇ ನಿನ್ನ ಸನ್ನಿಧಿಯಲ್ಲಿರುವೆ. ನಮಗೆ ಪುನರ್ಜನ್ಮವಾಗಕೂಡದು. ಈ ಸಂಸಾರಕ್ಕೆ ಮತ್ತೆ ಮತ್ತೆ ಬಂದು ಹೋಗುವುದು ತಪ್ಪಬೇಕು. ಸ್ವಾಮಿ, ಬೇಗನೆ ನಮ್ಮನ್ನು ಮುಕ್ತಗೊಳಿಸು ಎನ್ನುತ್ತಾ ಚರಣಕ್ಕೆ ಎರಗಿದಳು. ಅವಳ ವಚನವನ್ನು ಕೇಳಿ ಗೌರಿರಮಣನು ಪ್ರಸನ್ನನಾದನು. ವೇಶ್ಯೆಯನ್ನು ಎಲ್ಲ ಪರಿವಾರದೊಂದಿಗೆ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಸ್ವರ್ಗಕ್ಕೆ ಒಯ್ದನು. ಅವಳ ನಾಟ್ಯ ಮಂಟಪದಲ್ಲಿನ ಮಂಗಗಳು ಹಾಗೂ ಕೋಳಿಗಳು ನಾಶವು ಆಯಿತಷ್ಟೇ. ಪರಾಶರ ಋಷಿಗಳು ಭದ್ರಸೇನ ರಾಜನನ್ನು ಕುರಿತು, ಅರಸನೇ ಕೇಳು, ಆ ಮಂಗವು ಮರ್ಕಟತ್ವವನ್ನು ತ್ಯಜಿಸಿ ನಿನ್ನ ಉದರದಲ್ಲಿ ನಿನಗೆ ಮಗನಾಗಿ ಜನ್ಮ ತಾಳಿತು. ನಿನ್ನ ಮಂತ್ರಿಯ ಹೊಟ್ಟೆಯಿಂದ ಕೋಳಿಯು ಮಗನಾಗಿ ಹುಟ್ಟಿತು. ರುದ್ರಾಕ್ಷಿ ಧಾರಣೆಯಿಂದ ಸಕಲ ಫಲವು ಇಂತೂ ಘನವಾಗಿದೆ. ಕ್ಷುದ್ರ ಪ್ರಾಣಿಗಳು ರಾಜಕುಮಾರರಾಗಿ ಅವತರಿಸುವು. ಪೂರ್ವ ಸಂಸ್ಕಾರದಿಂದಾಗಿ ಈಗ ಅವರು ರುದ್ರಾಕ್ಷ ಧಾರಣೆ ಮಾಡುತ್ತಲಿದ್ದಾರೆ. ಇಬ್ಬರೂ ಕುಮಾರರು ಜ್ಞಾನವಂತರು, ಕೇವಲ ಈಶ್ವರನ ಭಕ್ತರೂ ಆಗಿರುವರು. ಪೂರ್ವ ಜನ್ಮದಲ್ಲಿ ಅವು ಅಜ್ಞಾನಿಗಳು. ದಿನಾಲೂ ರುದ್ರಾಕ್ಷ ಧಾರಣ ಮಾಡುತ್ತಲಿರುವರು. ಅದರಿಂದ ದೊರಕುವ ಪುಣ್ಯವು ಅಗಣಿತವಾಗಿದೆ ಎಂದು ಪರಾಶರರು ಹೇಳಿದರು. ಈ ವಿಧವಾಗಿ ಪರಾಶರ ಮಹರ್ಷಿಗಳು ಒಳ್ಳೆಯ ಹರ್ಷದಿಂದ ವಿಸ್ತಾರಪೂರ್ವಕವಾಗಿ ಹೇಳಿದುದನ್ನು ಶ್ರೀಗುರುಗಳು ಆ ದಂಪತಿಗಳಿಗೆ ಹೇಳಿದರು. ಋಷಿಯ ವಚನವನ್ನು ಕೇಳಿ ರಾಜನು ಕೈಮುಗಿದು ಪ್ರಶ್ನಿಸಿದನು. ಆ ಪ್ರಶ್ನೆಯು ತೀರಾ ಗಹನವಾಗುವುದಾಗಿದೆ, ಅದನ್ನು ಹೇಳುವೆ, ಏಕಚಿತ್ತದಿಂದ ಕೇಳಬೇಕು. ಹೀಗೆಂದು ಸಿದ್ಧನು ವಿಸ್ತರಿಸಿ ನಾಮಧಾರಕನಿಗೆ ತಿಳಿಸಿದನು. ಅಪೂರ್ವವಾದುದಾಗಿದೆ ಮುಂದಿನ ಕಥೆಯು. ಗಂಗಾಧರನ ಮಗನಾದ ಸರಸ್ವತಿಯು ಕಾಮಧೇನುವಿನ ಸ್ವರೂಪದ ಗುರುಚರಿತ್ರೆಯನ್ನು ಹೇಳಿದನು. ಶ್ರೋತೃಗಳು ಸಾವಧಾನವಾಗಿ ಕೇಳಬೇಕು, ಅಂದರೆ 4 ಪುರುಷಾರ್ಥಗಳನ್ನು ಹೊಂದುವರು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನರಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ರುದ್ರಾಕ್ಷಮಹಿಮಾ ನಿರೂಪಣಂ ನಾಮ 33 ಸ್ನೇಹಿತರೆ, ಇದುವರೆಗೂ ಶ್ರೀ ಗುರುಚರಿತ್ರೆಯ ರುದ್ರಾಕ್ಷಿ ಮಹಿಮೆಯನ್ನು ತಾವೆಲ್ಲರೂ ವೀಕ್ಷಿಸಿದಿರಿ ಹಾಗೂ ಆಲಿಸಿದಿರಿ. ಇನ್ನು ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯವನ್ನು ನೀವು ತಿಳಿದುಕೊಳ್ಳುವಿರಿ. ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.